ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಏನಿಲ್ಲ, ಸುಮಾರು ಜನ ಕ್ಯಾಬ್ ಡ್ರೈವರ್ಸು ವೀಡಿಯೋಸ್ ಮಾಡ್ತಾ ಇದ್ದಾರೆ. ಅಂದರೆ ಕಳ್ಳನ ಮಕ್ಕಳಿಗೆ ಯಾಕೆ ನಿಜ ಹೇಳ್ತಾ ಇಲ್ಲ, ಎಲ್ಲ ಸುಳ್ಳು ಹೇಳ್ತಾರೆ, ನನಗೆ ಇವತ್ತಿಗೂ ಅರ್ಥ ಆಗಿಲ್ಲ. ಸುಮಾರು ಜನ ನೋಡಿದ್ದೀನಿ. ಅವನು ಒಬ್ಬ ನಾವೇರಿ ನಾಗರಾಜ್ ಅಂತ ಮಾಡ್ತಾನೆ. ನಾನು ಅಷ್ಟು ಮಾಡಿದೆ ಇಷ್ಟು ಮಾಡಿದೆ ಅಂತ ಹೇಳ್ತಾನೆ. ನೋಡಿದ್ರೆ ಅಲ್ಲಿ ಬರೀ ಕ್ಯಾಶ್ ಕಲೆಕ್ಟ್ ಮಾತ್ರ ತೋರಿಸ್ತಾರೆ. ಕ್ಯಾಶ್ ಕಲೆಕ್ಟ್ ಅಂದರೆ ಕಸ್ಟಮರ್ನ ನಾವು ಎಷ್ಟು ಕಲೆಕ್ಟ್ ಮಾಡ್ತಾ ಇದ್ದೀವಿ ಅನ್ನೋದನ್ನು ತೋರಿಸ್ತಾರೆ. ಅದ್ರಲ್ಲಿ ಕಮಿಷನ್ ಕಟ್ಟಾಗಿ ನಾನು ನಮಗೆ ಎಷ್ಟು ಬರ್ತಾ ಇದೆ ಅನ್ನೋದನ್ನು ಇವ್ರು ಯಾರೂ ತೋರಿಸ್ತಾ ಇಲ್ಲ. ಸುಮಾರು ಜನ ವೀಡಿಯೋಸ್ ಮಾಡೋರು ಹಿಂಗೆ ಮಾಡ್ತಾ ಇರೋದು. ಕ್ಯಾಶ್ ಕಲೆಕ್ಟ್ ಮಾರ್ತಳ್ಳಿಯಿಂದ ಏರ್ಪೋರ್ಟಿಗೆ ಬಂದು 1200 ರೂಪಾಯಿ ಬಂತು, 1300 ರೂಪಾಯಿ ಬಂತು, ಅದನ್ನು ಮಾತ್ರ ಸ್ಕ್ರೀನ್ಶಾಟ್ ತೆಗೆದು ತೋರಿಸ್ಬಿಡ್ತಾರೆ. ಅದು ಕಮಿಷನ್ ಕಟ್ಟಾಗಿ ಇವ್ನಿಗೆ ಬರೀ 700 ರೂಪಾಯಿ ಬಂದಿರ್ತೈತೆ, ಅದನ್ನು ತೋರಿಸಲ್ಲ. ಅದು ಯಾಕೆ ಅಂತ ನನಗೆ ಇವತ್ತಿಗೂ ಅರ್ಥ ಆಗಿಲ್ಲ. ಇಲ್ಲ ಈ ಓಲಾ ಊಬರ್ ಅವರು ಏನಾರ ಕಾಸು ಕೊಟ್ಟು ಇವ್ರು ಅದರ ವೀಡಿಯೋಸ್ ಮಾಡಿಸ್ತಾರ, ಅದು ನನಗೆ ಅರ್ಥ ಆಗಲಿಲ್ಲ. ನಿಜ ಏನು ಅಂದರೆ ಪ್ರತಿಯೊಂದು ಟ್ರಿಪ್ಗೂ ಓಲಾ ಊಬರ್ ಅವರು 30ರಿಂದ 35% ಕಮಿಷನ್ ತಗೊಳ್ತಾರೆ. ಎಕ್ಸಾಂಪಲ್ ಹೇಳ್ಬೇಕಂದ್ರೆ ನಾನು MG ರೋಡಿಂದ ಇಂಟರ್ಸಿಟಿ ಎಲ್ಲಿಗೆ ದಾಬಾಸ್ಪೇಟೆಗೆ ಬಂದೆ. ಬೆಳಗ್ಗೆ 1213 ರೂಪಾಯಿ ಬಿಲ್ ಆಯಿತು. ನನಗೆ ಎಷ್ಟು ಕೊಟ್ಟಿದ್ದಾನೆ ಗೊತ್ತಾ? 807 ರೂಪಾಯಿ ಕೊಟ್ಟಿದ್ದಾನೆ. ಅವಾಗ ಎಷ್ಟಾಯಿತು? 400 ರೂಪಾಯಿ ಕಮಿಷನ್ ತೊಗೊಂಡಿದ್ದಾನೆ. 1200ಕ್ಕೆ 400 ರೂಪಾಯಿ ಅಂದರೆ ನೀವೇ ಲೆಕ್ಕ ಹಾಕಿ ಎಷ್ಟು % ಕಮಿಷನ್ ಅಂತ. ಹಂಗೆ ಇವ್ರು ಯಾರು ಅದನ್ನು ತೋರಿಸಲ್ಲ, ಬರೀ 1200 ಅನ್ನೋದನ್ನು ಮಾತ್ರ ತೋರಿಸ್ತಾರೆ. ಈ ನನ್ನ ಮಕ್ಳು ಯಾಕೆ ಹಂಗೆ ಮಾಡ್ತಾವ್ರೆ ಅನ್ನೋದು ನಂಗಂತೂ ಅರ್ಥ ಆಗ್ತಾಯಿಲ್ಲ. ನಂಗೆ ಡೌಟ್ ಇರೋದು, ಈ ಓಲಾ ಊಬರ್ ಅವರೇ ಇವ್ರ ಕೈಲಿ ವೀಡಿಯೋಸ್ ಮಾಡಿಸಿ ಅವ್ರಿಗೆ ಏನು ತಪ್ಪಿಲ್ಲದೆ ಇರೋರ ಥರ ಚೆನ್ನಾಗಿ ಅರ್ನಿಂಗ್ಸ್ ಆಗ್ತಾಯಿದೆ, ಒಳ್ಳೆಯವ್ರ ರೀತಿಯಲ್ಲಿ ವೀಡಿಯೋಸ್ ಮಾಡ್ತಾಯಿದ್ದಾರೆ. ನಿಜ ಏನು ಅಂದರೆ ಇದೆ. ಲಾಸ್ ಅಂದರೆ ಲಾಸು. ಕಿಲೋಮೀಟ್ರಿಗೆ 11 ರೂಪಾಯಿ 12 ರೂಪಾಯಿ ಕೊಡ್ತಾ ಇದ್ದಾರೆ. ಆಟೋಗೆ 15 ರೂಪಾಯಿ ಕಿಲೋಮೀಟ್ರು. ಅದರಲ್ಲೂ ಆಟೋದವ್ರು ಮೊನ್ನೆ ಗಲಾಟೆ ಮಾಡಿ ಸ್ಟ್ರೈಕ್ ಮಾಡಿದ್ದಾರೆ. ಏನಕ್ಕೆ? ಕಿಲೋಮೀಟ್ರಿಗೆ 20 ರೂಪಾಯಿ ಮಾಡಬೇಕು ಅಂತ. ಸ್ಟ್ರೈಕ್ ಅಲ್ಲ, ಗಲಾಟೆ ಮಾಡಿದ್ದಾರೆ. ಕಿಲೋಮೀಟ್ರಿಗೆ 20 ರೂಪಾಯಿ ಕೊಡಬೇಕು ಅಂತ. ಅವಾಗೇನು ನಮ್ಮ ಕತೆ ಏನು? ಅವ್ರಿಗೆ 20 ರೂಪಾಯಿ ಕೊಡಲಿ, ನಮಗೆ ಎಷ್ಟು ಕೊಡ್ಬೇಕು ನೀವೇ ಲೆಕ್ಕ ಹಾಕಿ. ಅವ್ರಿಗೆ 20 ರೂಪಾಯಿ ಕೊಡಬಾರ್ದು ಅಂತ ನಾನು ಹೇಳ್ತಾ ಇಲ್ಲ. ಅವ್ರಿಗೆ ಆಟೋಗೆ 20 ರೂಪಾಯಿ ಕೊಟ್ಟರೆ ನಮ್ಮ ಕ್ಯಾಬ್ಗೆ ಎಷ್ಟು ಕೊಡಬೇಕು ಕಿಲೋಮೀಟ್ರಿಗೆ? ಸೂಳೆ ಮಕ್ಕಳಿಗೆ ಸಂಘಟನೆಗಳವರು ವೀಡಿಯೋಸು ಮಾಡ್ತಾರಲ್ಲ ಈ ಸಂಘಟನೆಗಳು. ನಾ ಅಲ್ಲಿ ಮಾಡಿದೆ, ಅದು ಮಾಡಿದೆ, ಇದು ಮಾಡಿದೆ ಅಂತ. ರ್ಯಾಪಿಡೋ ಬ್ಯಾನು ಅಂತ RTOಗಳವರು, ರ್ಯಾಪಿಡೋ ಬೈಕ್ ಟ್ಯಾಕ್ಸಿ ಮಾಡೋರು, ನಮ್ಮಂಗೆ ಬಡವರು 2 ವೀಲರಲ್ಲಿ ದುಡಿತಾರವರು. ಅವ್ರನ್ನ ಹಿಡ್ದು ಬೈಕ್ ಸೀಸ್ ಮಾಡಿಸೋದಲ್ಲ ಕೆಲಸ. ಅವ್ರನ್ನ ಹಿಡಿದ್ರೆ ಏನು ಬರ್ತೈತೆ ನಿಮಗೆ? ಆ್ಯಪ್ ಯೂಸ್ ಮಾಡ್ದಿರಂಗೆ ಮಾಡಬೇಕು, ಆ್ಯಪ್ನ ಬ್ಯಾನ್ ಮಾಡಿಸ್ಬೇಕು. ಏನಕ್ಕೆ? ಇದು PUBG, TikTok ಇವೆಲ್ಲ ಬ್ಯಾನ್ ಮಾಡಿದ್ರಲ್ಲ, ಏನಕ್ಕೆ? ಶಾಟಕ್ಕೆ ಇಡಾಕ? ಅದ್ರ ಬದಲು ಇವನು ಮಾಡಿರಿ. RTO ಅವರಂತೆ ಮೇನ್ ಮ್ಯಾಟ್ರ್ ಅಲ್ಲಿರೋದು, ಮೇನ್ ಪಾಯಿಂಟು ಆ್ಯಪ್ ವರ್ಕ್ ಆಗಬಾರ್ದು. ಆ್ಯಪ್ ವರ್ಕ್ ಆಗ್ದಿರಂಗೆ ಮಾಡಿರಿ. ಅದು ಬಿಟ್ಬಿಟ್ಟು 2 ವೀಲರು ಅಲ್ಲಿ ಹಿಡಿಯೋದಂತೆ, ಬುಕ್ ಮಾಡೋದಂತೆ, ಆಟೋದವರೇ ಬುಕ್ ಮಾಡೋದಂತೆ, ಅಲ್ಲಿ RTO ಅವ್ರ ಹತ್ರ ಕರ್ಕೊಂಡೋಗಿ ಸಿಕ್ಕಾಕ್ಸೋದಂತೆ. ನಾವು ದುಡಿಯೋಕ್ಕೆ ಬಂದಿರೋದು, ಅವರು ದುಡಿಯೋಕ್ಕೆ ಬಂದಿರೋದು. ಅವ್ರು ಮಾಡ್ತಾರೋದು ತಪ್ಪು, ಅದು ಸರಿ, ನಾನು ಒಪ್ಕೊಳ್ತೀನಿ. ಅವ್ರಿಗೇನು ಗೊತ್ತಿತ್ತು ತಪ್ಪು ಅಂತ? ಸರಿ, ಗೊತ್ತಿದ್ದು ಮಾಡ್ತಾವ್ರೆ. ಏನಕ್ಕೆ ಮಾಡ್ತಾವ್ರೆ? ಆ್ಯಪಿಂದ ತಾನೇ ಮಾಡ್ತಾ ಇರೋದು. ಆ್ಯಪೇ ಇಲ್ಲ ಅಂದರೆ ಯಾವನು ಬುಕ್ ಮಾಡ್ತಾನೆ, ಯಾವನ ವರ್ಕ್ ಮಾಡ್ತಾನೆ? ಆ್ಯಪ್ ಬ್ಯಾನ್ ಮಾಡೋದು ಬಿಟ್ಟು RTO ಹಿಡಿಯೋದು, ಬೈಕ್ ಸೀಸ್ ಮಾಡೋದ್ರಲ್ಲಿ ಏನು ಅರ್ಥ ಐತೆ? ಆಫೀಸ್ಗೆ ನುಗ್ಗ್ರಿ, ಆಫೀಸಲ್ಲಿ ಕೇಳ್ರಿ, ಈಗ ಆಫೀಸ್ನ ಕ್ಲೋಸ್ ಮಾಡ್ತೀರಿ. ಆ್ಯಪ್ನ ವರ್ಕ್ ಮಾಡ್ದಿರಂಗೆ ಮಾಡಿರಿ. ಅದು ಬಿಟ್ಬಿಟ್ಟು ರ್ಯಾಪಿಡೋ ಬೈಕ್ ಸೀಸು, ರ್ಯಾಪಿಡೋ ಬ್ಯಾನು, ಇದರಿಂದ 6 ತಿಂಗಳಿಂದೇನು ಇದೇ ಕಥೆನೇ. ರ್ಯಾಪಿಡೋ ಬ್ಯಾನ್ ಅಂತ ಹೇಳಿದ್ರು. ನೋಡ್ರೆ ಶಾಟನೂ ಬ್ಯಾನ್ ಆಗಿಲ್ಲ. ನನಗೆ ಕೆಟ್ಟ ಮಾತುಗಳೇ ಬರೋದು. ರ್ಯಾಪಿಡೋ ಬ್ಯಾನ್ ಅಂತೆ, ತಿರ್ಗಾ ಇವಾಗ ರ್ಯಾಪಿಡೋ ಬ್ಯಾನ್ ಅಂದ್ರೆ ಎಲ್ಲಿ ಬ್ಯಾನ್ ಆಗೈತೆ? ಎಲ್ಲ ಓಡಿಸ್ತಾವ್ರೆ. 2 ದಿನ ಬ್ಯಾನ್ ಆಗಿತ್ತು ಅಷ್ಟೇ. 2 ದಿನ ಆ್ಯಪ್ ವರ್ಕ್ ಆಗ್ದಿರಂಗೆ ಅವರೇ ಕಂಪ್ನಿಯವರೇ ಭಯ ಬಿದ್ದು ಮಾಡಿದ್ರು. ಕಂಪ್ನಿಯವ್ರು ವರ್ಕ್ ಆಗ್ದಿರಂಗೆ ಆಗ್ತೈತೆ. ಈ ಗೌರ್ಮೆಂಟ್ ಅವ್ರ ಕೈಲಾಗಲ್ವ? ಎಲ್ಲ ಕಳ್ಳನಾನ ಮಕ್ಕಳು. ಸ್ಟ್ರೈಕ್ ಮಾಡಿಸೋದು ಪ್ರತಿಯೊಬ್ಬರೂ ಕಳ್ಳನಾನ ಮಕ್ಕಳೇ. ಅವ್ರಿಗೆ ಲಾಭ ಸರಿ ಎಲ್ಲಿಂದ ಬರ್ತೈತೆ? ಅವ್ರಿಗೆ ದುಡ್ಡು ಸ್ಟ್ರೈಕ್ ಮಾಡ್ಸೋಕ್ಕೆ. ಒಬ್ಬನು ಚಾಲಕರ ಸಂಘಟನೆಗಳು ರಾಜ್ಯಾಧ್ಯಕ್ಷ, ಈ ಅಧ್ಯಕ್ಷ ಅಂತಾರಲ್ಲ, ಅವ್ರ ದುಡ್ಡು ಎಲ್ಲಿಂದ ಬರ್ತೈತೆ? ಅವ್ರೇನು ಕ್ಯಾಬ್ ಓಡಿಸ್ತಾರ? ಏನನ್ನ ಇದು ಟ್ರಾವೆಲ್ ಸಿಕ್ಕೊಂಡಿರ್ತಾರೆ ಕಳ್ಳರು. ಸರಿ, ಅದೇ ದುಡ್ಡು ಹೆಂಗೆ ಬಂತು ಅವ್ರಿಗೆ? ಅಷ್ಟು
ಎಲ್ಲ ಈಗ ಹಿಂಗೆ ಸ್ಟ್ರೈಕ್ ಮಾಡಿಸೋದು, ರ್ಯಾಪಿಡ್ ಅವನು ಇಷ್ಟೋ ಲಕ್ಷಗಳು ಕಾಸು ಕೊಡ್ತಾನೆ, ತಿರ್ಗಿ ಒಂದೆರಡು ದಿನ ಸುಮ್ಮನೆ ಆಗೋದು. ಹಿಂಗೆ ಓಲಾ ಊಬರ್ದು ಅಷ್ಟೇ, ಸ್ಟ್ರೈಕ್ ಮಾಡಿಸ್ತಾರೆ, ಅವ್ರ ಹತ್ರ ಕಾಸು ಕಿತ್ಕೊಂಡವ್ರು ಸುಮ್ಮನೆ ಆಗ್ತಾರೆ. ನಮ್ಮ ಚಾಲಕರು ನಮಗೆ ಬುದ್ಧಿ ಇಲ್ಲ, ಸ್ಟ್ರೈಕೆಲ್ಲ ಹೋಗಿ ಸಪೋರ್ಟ್ ಮಾಡ್ತಾರೆ, ಯಾವನು ಹೇಳಲ್ಲ ಕೇಳಲ್ಲ. ಇದ್ರ ಹಿಂದೆ ಹಳೆ ವಿಡಿಯೋಗಳು ನೋಡ್ರಿ, ನಾನು ಸುಮಾರು ಹೇಳಿದ್ದೀನಿ ಏನಂತ. ಈ ಸ್ಟ್ರೈಕ್ ಮಾಡಿ ಅದು ಬೇಕು ಇದು ಬೇಕು, ರೆಸ್ಟ್ ರೂಮ್ ಬೇಕು, ಮಲಗೋಕ್ಕೆ ರೆಸ್ಟ್ ಮಾಡೋಕ್ಕೆ ಜಾಗ ಬೇಕು ನಮಗೆ ಅಂತ ಮಾಡವ್ರೆ, ಲೀಸ್ಟ್ ಕೊಟ್ಟವ್ರೆ. ನಮ್ಮ ಫುಲ್ಲು ಕರೆಕ್ಟಾಗಿ ಇದಿಲ್ಲ, ಏನಪ್ಪ ಪಾರ್ಕಿಂಗ್ ಜಾಗ ಇಲ್ಲ. ನಮಗೆ ಬೇಕಿರೋದು ಪಾರ್ಕಿಂಗ್ ಜಾಗ ಮತ್ತು ಏನೋ ಇದು ಟಾಯ್ಲೆಟ್ಸು, ರೇಟ್ ಕರೆಕ್ಟಾಗಿ ಕೊಟ್ಬಿಡ್ಬೇಕು. ಕಿಲೋಮೀಟ್ರ್ ನಮ್ಗೆ 20 ರೂಪಾಯಿ ಸಾಕು. ಮಿನಿಮಮ್ 20 ರೂಪಾಯಿ ಕಿಲೋಮೀಟ್ರಿಗೆ. ಏರ್ಪೋರ್ಟ್ಗೆ 400 ರೂಪಾಯಿ ಅಂತ ಮಾಡಿದ್ರು, ಅದೂ ಇಲ್ಲ. ಈ ಸೂಡ ಅಂದ್ಕೊಂಡು ನೋಡ್ರಿ ಹೆಂಗೆ ಇದು ಮಾಡ್ತಾವ್ರೆ. ಈಗ ಹಿಂಗೆ ಕೇಳಿಸ್ತಾ ಇದ್ದ ಸೈರನ್ ಸೌಂಡ್. ಯಾವನ VIP ಓದ್ತಾವನೆ, ಅವನ ಹಿಂದೆ ಎಸ್ಕಾರ್ಟು. ಇದಕ್ಕೆ ತಿರ್ಗಾ ಈ ಟೋಲ್ದು ಮಾಡ್ತೀನಿ ರೀ. ಸರಿ ಸಾಕು, ಇವತ್ತು ನೆಕ್ಸ್ಟ್ ವೀಡಿಯೋಗಳನ್ನು ಹೇಳ್ತೀನಿ.